ನಾವು ಬಂದಿದ್ದು ಅರಣ್ಯ ರೆಸಾರ್ಟ್ ಆ್ಯಂಡ್ ಸ್ಪಾ. ಬಂದ ತಕ್ಷಣನೇ ಪುಟ್ಟಾಗ ಒಂದು ಗುಡಿ ಇತ್ತು. ಗುಡಿ ಕಾಯಿ ಮುಗಿದು ಒಳಗೆ ಬಂದ್ವಿ. ಒಳಗೆ ನೋಡಿದ್ರೆ ಎಲ್ಲಿ ನೋಡಿದ್ರು ಗಿಡ ಮರ ಹಸಿರಿಂದ ತುಂಬಿತ್ತು. ಪ್ರಕೃತಿ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಲಗೇಜ್ ತಂದಿದ್ವಿ ಅಲ್ಲ, ಎಲ್ಲ ಲಗೇಜ್ನು ರೂಮ್ ಒಳಗಿಡೋಣ ಅಂತ ಹೋದ್ವಿ. ರೂಮ್ ನೋಡಿದ ತಕ್ಷಣ ನಮ್ಮ ಯಜಮಾನ್ರಿಗೆ ತುಂಬಾ ಖುಷಿಯಾಗಿ ಜಂಪ್ ಹೊಡೆದ್ರು ಅಲ್ಲೇನೆ. ಮಿರರಲ್ಲಿ ವಿಡಿಯೋ ಮತ್ತು ಸೆಲ್ಫಿ ತೆಕ್ಕೊಂಡು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೋದ್ವಿ. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ದೋಸೆ ಅಂತೂ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸುತ್ತಲೂ ಹೇಗಿದೆ ನೋಡೋಣ ಅಂತ ಹೋದ್ವಿ. ಮಾತ್ರ ಫೋಟೋ ಶೂಟು ಮತ್ತು ವೀಡಿಯೋಸ್ಗಳು ಮಾಡೋದಕ್ಕೆ ಸಖತ್ತಾಗಿದೆ ಜಾಗ. ನೋಡಿ ನಮ್ಮ ಹುಡುಗಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ನೀವು ಕೂಡ ಇದೇ ರೀತಿ ಎಂಜಾಯ್ ಮಾಡ್ಬೋದು. ಸುತ್ತಲೂ ಹಸಿರು, ನಮ್ಮಿಬ್ರಿಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ನಿಮ್ಮ ಫ್ರೆಂಡ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಬನ್ನಿ, ತುಂಬಾ ಎಂಜಾಯ್ ಮಾಡ್ತೀರಾ. ಮತ್ತೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ನಮ್ಮಿಬ್ರಿಗೂ ಈಜ್ ಬರಲ್ಲ, ಅದಕ್ಕೆ ನೀರೊಳಗೆ ಇಳಿಲಿಲ್ಲ. ನನಗೆ ಮಾತ್ರ ಗೇಮ್ ಆಡೋದಕ್ಕೆ ಬಿಟ್ಟು ಮೇಡಮ್ ಅವರು ವಿಡಿಯೋ ಮಾಡ್ಕೋತಾ ಇದ್ರು. ಇಲ್ಲಿ ಲಾಸ್ಟಿಗೆ ಬಂದೆ, ಅಲ್ಲಿಂದ ಮೂನೇ ಆಗಲಿಲ್ಲ. ಅಲ್ಲಿ ಸಾಹಸ ಮಾಡಿದ್ದು ಅಂದರೆ ಎಲ್ಲ ಬಾಯಿಗೆ ಬಂದಿತ್ತು. ನಾನು ಹೋಗ್ತೀನೋ ಹೋಗಲ್ವಾ ಅನ್ಕೊಂಡಿದ್ದೆ. ಇಷ್ಟೆಲ್ಲ ನೋಡಿದ್ಮೇಲೆ ಲೊಕೇಶನ್ ಬಗ್ಗೆ ಕೇಳ್ತೀರಾ. ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕುಶಾಲನಗರದಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಈ ಪ್ರಕೃತಿ ಮಧ್ಯ ನಾನು ನಮ್ಮ ಯಜಮಾನ್ರು ಒಂದು ಚಿಕ್ಕದಾಗಿ ಡ್ಯಾನ್ಸ್ ಮಾಡಿದ್ವಿ. ನಾನು ಬೀಳ್ತೀನಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ, ನಾನು ಇಟ್ಕೊಳ್ಳಲ್ಲ ನೀನು ಬೀಳು ಅಂತ ಹೇಳ್ತಿದ್ರು ಇಲ್ಲಿ ಇವರು. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆ ಹನಿ ಸುರಿದ ಹಾಗೆ, ಮುಂಜಾನೆಯ ಇಬ್ಬನಿ ಹಸಿರುಗಳ ಬಿಗಿದಪ್ಪಿದ ಹಾಗೆ, ಸೂರ್ಯೋದಯಕ್ಕೆ ಅಕ್ಕಿಗಳು ಜೋಗುಳುವ ಹಾಡುವ ಹಾಗೆ, ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲ ತೂಗುವ ಹಾಗೆ. ಎಲ್ಲರಿಗೂ ಶುಭೋದಯ.